ಹಲೋ ಆ್ಯಂಡ್ ವೆಲ್ಕಮ್ ಟು ಆಲ್. ಇವತ್ತು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ಸ್ ಬಗ್ಗೆ ನೋಡ್ತಾ ಇದ್ದೇವೆ. ಆ, ಒಟ್ಟು 10 ಟೈಪ್ಸ್ ಕಾರ್ಬನ್ಸ್ ಇತ್ತು. ಅದರಲ್ಲಿ ಫಸ್ಟ್ ಬರೋದು ಬ್ಲ್ಯಾಕ್ ಕಾರ್ಬನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಲ್ ಆ್ಯಂಡ್ ಬಯೋಮಾಸಸ್. ಅದರಿಂದ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವಾಗ ನಾವು ಟೂ ಸ್ಟೋವ್ ವೆಹಿಕಲ್ನ ಮೊದಲು ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು, ಹೌದಾ? ಸೊ ಯಾಕಂದರೆ ಹೈಯೆಸ್ಟ್ ಎಮಿಷನ್ ಆಗುತ್ತೆ ಅಂತೇಳಿ ಅದರಲ್ಲಿ ರಿಲೀಸ್ ಆಗುವಂಥದ್ದೇ ಈ ಬ್ಲ್ಯಾಕ್ ಕಾರ್ಬನ್. ಏನಾಗುತ್ತಂದ್ರೆ ಸಿಂಪಲ್ ಹಾಫ್ ವರ್ಡ್ ಆಗಿರುತ್ತೆ. ಯಾಕಂದರೆ ನಮ್ಗೆ ಗೊತ್ತಿರುವಂತೆ ಆಯಿಲ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಕರೆಕ್ಟಾಗಿ ಕಂಬಷನ್ ಆಗೋದಿಲ್ಲ. ಹಾಫ್ ವರ್ಡ್ ಗ್ಯಾಸಸ್, ಹಾಫ್ ಬರ್ನ್ಟ್ ಗ್ಯಾಸಸ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಅದರಿಂದ ಸ್ಟ್ರಾಂಗ್ಲಿ ಅಬ್ಸರ್ವ್ ಸನ್ಲೈಟ್, ಕಾಂಟ್ರಿಬ್ಯೂಟ್ ಟು ಗ್ಲೋಬಲ್ ವಾರ್ಮಿಂಗ್. ಏನಾಗುತ್ತಂದರೆ ಈಗ ನಮ್ಗೆ ಗೊತ್ತಿರುವಂತೆ ಸನ್ಲೈಟ್ ತುಂಬ ಶಾರ್ಟ್ ವೇವ್ಸ್, ಅದು ಭೂಮಿಗೆ ಬಂದಾದ್ಮೇಲೆ ಟೆರೆಸ್ಟ್ರಿಯಲ್ ರೇಸ್ ಹೋಗುತ್ತಲ್ಲ, ಅದು ತುಂಬ ಲಾಂಗ್. ಸೊ ಅಂಥ ರೇಸ್ಗಳನ್ನ ಅಬ್ಸರ್ವ್ ಮಾಡುತ್ತೆ, ಅದನ್ನು ಭೂಮಿಯಿಂದ ಹೊರಗೋಗ್ಲಿಕ್ಕೆ ಬಿಡೋದಿಲ್ಲ. ಸೊ ಆವಾಗ ಆಟೋಮೆಟಿಕ್ಲಿ ಅರ್ಥ ಹೀಟ್ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಆಯಿತಾ. ನೆಕ್ಸ್ಟ್ ಬಂದರೆ ಬ್ರೌನ್ ಕಾರ್ಬನ್. ಇದ್ರ ಫಾರ್ಮ್ ಏನಂದರೆ ಕಂಬಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ನ ಕಂಬಷನ್ನಿಂದ ಈ ಒಂದು ಕಾರ್ಬನ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಈ ಎಕ್ಸಾಂಪಲ್ ಅಂದರೆ ಈಗ ನಮ್ಮ ಅಗ್ರಿಕಲ್ಚರ್ ವೇಸ್ಟ್ ಇರುತ್ತೆ, ಅಂಥದನ್ನೆಲ್ಲ ನಾವು ಬರ್ನ್ ಮಾಡೋದ್ರಿಂದ ಕೂಡ ಈ ಕಾರ್ಬನ್ ಕಲೆಕ್ಟ್ ಆಗುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಅಟ್ಮಾಸ್ಫಿಯರಿಕ್ ಹೀಟಿಂಗ್ ಮತ್ತು ಕ್ಲೌಡ್ ಫಾರ್ಮೇಷನ್ ಅಂತ ಅದನ್ನು ಆಲ್ಟ್ರ್ ಮಾಡೋದು. ಸರಿಯಾಗಿ ಕ್ಲೌಡ್ ಫಾರ್ಮ್ ಆಗೋದಿಲ್ಲ, ಅಟ್ಮಾಸ್ಫಿಯರ್ ಹೀಟ್ ಕೂಡ ಸರಿಯಾಗಿ ಆಗೋದಿಲ್ಲ, ಹೀಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಆ ರೀತಿ ಅದಕ್ಕೆ ಕಾಂಟ್ರಿಬ್ಯೂಟ್ ಕೊಡುತ್ತೆ. ನೆಕ್ಸ್ಟ್ ಬ್ಲೂ ಕಾರ್ಬನ್. ಇದು ಯಾವ ರೀತಿ ಅಂದರೆ ಓಷನ್ಸ್, ಸೀಗ್ರಾಸಸ್, ಮ್ಯಾಂಗ್ರೋವ್ಸ್ ಮತ್ತು ಮಾರ್ಷಸ್ಗಳಿಂದ ಇದು ಫಾರ್ಮೇಷನ್ ಆದರೆ ಇದು ಏನು ಮಾಡುತ್ತೆ, ಲಾಂಗ್ ಟರ್ಮ್ ಅಂಡರ್ ವಾಟರಲ್ಲಿ ಕಾರ್ಬನ್ನ ಸ್ಟೋರ್ ಮಾಡೋಂಗೆ ಮಾಡುತ್ತೆ. ಇಲ್ಲಿ ಏನು ವಿಷಯ ಅಂದರೆ ನಮ್ಗೆ ಗೊತ್ತಿರುವಂತೆ ಕಾರ್ಬನ್ನು ಎಲ್ಲಿ ಹೆಚ್ಚು ಸ್ಟೋರ್ ಆಗುತ್ತೆ ಅಂದರೆ ಅಂಡರ್ ವಾಟರ್. ಎಷ್ಟು ಇಯರ್ಸ್ವರೆಗೆ ಅಂದರೆ ನಮ್ಗೆ ಗೊತ್ತಿರೋ ಜಿಯೋಗ್ರಫಿ ಅಂದರೆ ಅದು 10 lakh years ಆ ರೀತಿ ಇರ್ಬೋದು, 10,000 years ಆ ರೀತಿ ಇರ್ಬೋದು. ಸೊ ಆ ಟೈಪ್ವರೆಗೂ ಕೂಡ ಆ ಕಾರ್ಬನ್ನಲ್ಲಿ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಬೇರೆ ಎಲ್ಲ ಕಂಪೇರ್ ಮಾಡಿದರೆ. ನೆಕ್ಸ್ಟ್ ಬರೋದು ಗ್ರೀನ್ ಕಾರ್ಬನ್. ಇದು ಫಾರೆಸ್ಟ್, ಪ್ಲ್ಯಾಂಟ್ ಮತ್ತು ಸಾಯಿಲ್ನಿಂದ ಫಾರ್ಮ್ ಆದರೆ ಇದು ಸೀಕ್ವೆಸ್ಟೆಡ್ ಥ್ರೂ ಫೋಟೋಸಿಂಥಸಿಸ್. ಏನಾಗುತ್ತೆ, ಈಗ ಫಾರೆಸ್ಟಲ್ಲಿ ಎಕ್ಸಾಂಪಲ್ ಮರಗಿಡಗಳು ಇದನ್ನು ಈ ಕಾರ್ಬನ್ನ ಕಲೆಕ್ಟ್ ಮಾಡಿ ಈಗ ಎಸ್ಪೆಷಲಿ ನಮ್ಗೆ ಗೊತ್ತಿರೋದು ಕಾರ್ಬನ್ ಡೈಆಕ್ಸೈಡ್ ಕಲೆಕ್ಟ್ ಮಾಡಿ ಆಕ್ಸಿಜನ್ ಬಿಡುತ್ತೆ. ಸೊ ಆ ಕೆಲಸಕ್ಕೆ ಸೊ ಆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಗ್ರೇ ಕಾರ್ಬನ್. ಇದು ಇಂಡಸ್ಟ್ರಿಯಲ್ ಪ್ರೊಸೆಸ್ಸಲ್ಲಿ ಯೂಸ್ ಆಗುವಂಥದ್ದು, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅದರಿಂದ ಇದು ಫಾರ್ಮ್ ಆಗುತ್ತೆ. ಸೊ ಇದ್ರ ಮೇಜರ್ ಇಂಪ್ಯಾಕ್ಟ್ ಏನಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಗೆ ಇದು ಒಂದು ರೀತಿ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಬರೋದು ಪಿಂಕ್ ಕಾರ್ಬನ್. ಇದು ಮೆರೈನ್ ಆರ್ಗಾನಿಸಮ್, ಕೋರಲ್ ರೀಫ್ಸಿಂದ ಆಗುತ್ತೆ. ಸೊ ಇದು ಓಷನಿಕ್ ಸೈಕಲಿಗೆ ಸಪೋರ್ಟ್ ಮಾಡಿ. ಕೋರಲ್ ರೀಫ್ ಅಂದರೆ ಅದೇನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಅದು ಕೋರಲ್ ರೀಫ್ಸ್. ಈಗ ನಮ್ಗೆ ಗೊತ್ತಿದ್ದಂತೆ ಕೋರಲ್ ಬ್ಲೀಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಅದು ರಿಕವರಿ ಆಗ್ತಾಯಿತ್ತು. 90% ಬ್ಲೀಚಿಂಗ್ ರೀಸೆಂಟಾಗಿ ರಿಪೋರ್ಟ್ ಮಾಡಿತ್ತು, ಎಲ್ಲಿ ಮನ್ನಾರ್ ಕೊಲ್ಲಿಯಲ್ಲಿ, ನಮ್ಮ ಪಾಕ್ ಸ್ಟೇಟ್ ಇದ್ದಲ್ಲ ಅಲ್ಲಿ. ಸೊ ಬಟ್ ಅದು ರಿಕವರಿ ಆಗ್ತಾಯಿತ್ತು ಅಂತ ನಮ್ಮ ಇಂಡಿಯಾದ ಸೈಂಟಿಸ್ಟ್ಗಳೇ ಹೇಳಿದರು. ಸೊ ಅದಾದಮೇಲೆ ಬರುವಂಥದ್ದು ಪರ್ಪಲ್ ಕಾರ್ಬನ್. ಟೈಪ್ಸ್ ಆಫ್ ಕಾರ್ಬನಲ್ಲಿ ಪರ್ಪಲ್. ಇದು ಡೀಪ್ ಸಿ ಎಕೋಸಿಸ್ಟಮ್ ಮತ್ತು ಸೆಡಿಮೆಂಟ್ಸ್ಗಳಿಂದ ಆಗುತ್ತೆ. ಸೆಡಿಮೆಂಟ್ಸ್ ಅಂದರೆ ಕೆಲವು ಮಣ್ಣು ಸೆಡಿಮೆಂಟ್ಸ್ಗಳಿರುತ್ತಲ್ಲ, ಸೊ ಅದರಿಂದ ಫಾರ್ಮ್ ಆಗುತ್ತೆ. ಇದರ ಇಂಪ್ಯಾಕ್ಟ್ ಏನಂದರೆ ಓಷನ್ ಡೆಪ್ತ್ಗಳಲ್ಲಿ ಸ್ಟೋರ್ ಆಗುತ್ತೆ. ಇವೆಲ್ಲ ಬಾಧೆ ತುಂಬ ಸ್ಟ್ರಾಂಗ್ ಇರುತ್ತೆ. ಯಾಕಂದರೆ ಆವಾಗಲೇ ಹೇಳ್ದಂಗೆ ಓಷನ್ ಡೆಪ್ತಲ್ಲಿ ಇರುವಂಥದ್ದೆಲ್ಲ ತುಂಬ ಟೈಮ್ವರೆಗೆ ಅವು ಏನೂ ಕೂಡ ಆಗೋದಿಲ್ಲ, ಎಷ್ಟು ಇಯರ್ಸ್, ಎಷ್ಟು ವರ್ಷಗಳವರೆಗೆ. ಅದಾದಮೇಲೆ ವೈಟ್ ಕಾರ್ಬನ್. ಇದು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಟೆಕ್ನಾಲಜಿ. ಡೈರೆಕ್ಟಾಗಿ ಏರ್ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಲ್ಲಿಂದ ಫಾರ್ಮ್ ಆಗುವಂಥ ಕಾರ್ಬನ್ನ. ಇದು ಆರ್ಟಿಫಿಷಿಯಲ್ ಕ್ಯಾಪ್ಚರ್ ಸ್ಟೋರೇಜ್ ಅಂದರೆ ಏನು ಇದೆ, ಕಾರ್ಬನ್ನ ಆರ್ಟಿಫಿಷಿಯಲಿ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಯೆಲ್ಲೋ ಕಾರ್ಬನ್ನು. ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಸಾಯಿಲ್ ಮತ್ತು ಫರ್ಟಿಲೈಸರ್ ಆಗ್ತಿರಲ್ಲ, ಯೂರಿಯಾ. ಸೊ ಅದರಿಂದ ಫಾರ್ಮ್ ಆಗುವಂಥ ಕಾರ್ಬನ್ನು ಯೆಲ್ಲೋ ಕಾರ್ಬನ್. ಇದ್ರ ಇಂಪ್ಯಾಕ್ಟ್ ಏನಂದರೆ ಸಾಯಿಲ್ ಡಿಗ್ರೇಡೇಷನ್ ಮತ್ತು ಬ್ಯಾಲೆನ್ಸಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ಸಾಯಿಲ್ನ ಫಲವತ್ತತೆನ ಕಡಿಮೆ ಮಾಡುತ್ತೆ. ಮತ್ತು ಇಂಬ್ಯಾಲೆನ್ಸ್, ಈಗ ಸಾಯಿಲ್ ಬ್ಯಾಲೆನ್ಸ್ ಇರ್ತದೆ, ಅದನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಇರುವಂಥದ್ದು ರೆಡ್ ಕಾರ್ಬನ್. ಇದು ವೈಲ್ಡ್ ಫೈರ್ಸ್, ವೋಲ್ಕ್ಯಾನಿಕ್ ಎರಪ್ಷನ್, ಇವುಗಳಿಂದ ರೆಡ್ ಕಾರ್ಬನ್ಸ್ ಇರುತ್ತೆ. ಇವು ಆಲ್ಮೋಸ್ಟ್ ತುಂಬ ಇರುತ್ತೆ, ಯಾಕಂದರೆ ನಮ್ಗೆ ಗೊತ್ತಿರುವಂಥ ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್ಸ್ ಇರ್ಬೋದು. ಅನೇಕ ಕಡೆ ಈ ವೋಲ್ಕ್ಯಾನಿಕ್ ದ್ವೀಪಗಳನ್ನು ನೋಡ್ತಿರುತ್ತೆ, ಹೌದಾ? ಎಸ್ಪೆಷಲಿ ಆಫ್ರಿಕಾ ಇರ್ಬೋದು, ಸೌತ್ ಅಮೆರಿಕಾ ಇರ್ಬೋದು, ನಾರ್ತ್ ಅಮೆರಿಕಾ, ಇಂಡಿಯನ್ ಓಷನ್ ಇರ್ಬೋದು. ಸೊ ಇವೆಲ್ಲ
ಇದು ಈ ಟೈಮಲ್ಲಿ ಏನಾಗುತ್ತೆ ಡೆವಲಪ್ ಆಗೋದು ರಿಲೀಸ್ ಆಗೋದೇ ರೆಡ್ ಕಾರ್ಬನ್. ಸೊ ಇದ್ರ ಇಂಪ್ಯಾಕ್ಟ್ ಏನಂದರೆ ನ್ಯಾಚುರಲ್ ಎಮಿಷನ್ ಎಫೆಕ್ಟಿಂಗ್ ಅಟ್ಮಾಸ್ಫಿರಿಕ್. ಅಂದರೆ ಇದು ಒಂಥರ ನ್ಯಾಚುರಲ್ ಎಮಿಷನ್ಸೇ ಇದು ಅಟ್ಮಾಸ್ಫಿಯರ್ ಎಫೆಕ್ಟ್ ಆಗುತ್ತಂತ ಇದು ವಿಷಯ. ಇದಿಷ್ಟು ಟೈಪ್ಸ್ ಆಫ್ ಕಾರ್ಬನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಬಗ್ಗೆ. ಸೊ ಅಲ್ಲಿ ಒಟ್ಟು 10 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಇತ್ತು. ಯಾವ್ಯಾವ ಟೈಪು, ಅದ್ರ ಫಾರ್ಮೇಷನ್ ಹಂಗೆ ಅದ್ರ ಇಂಪ್ಯಾಕ್ಟ್ ಆಗಿ ಅಂತ ಇದರಲ್ಲಿ ಈ ವಿಡಿಯೋಲಿ ಇದೆ. ಥ್ಯಾಂಕ್ ಯು.